ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆಭಾರಿಯಾಗಿದ್ದೀನಿ. ಯಾಕೆಂದ್ರೆ ನೀವು ಏನೇನೋ ಕಾರ್ಯಕ್ರಮಗಳು ಮಾಡ್ತೀರಾ, ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾದದ್ದು ಇದು ಅಂತ ನಾನು ಭಾವಿಸಿದ್ದೀನಿ. ನಾನು ಯಾಕೆಂದ್ರೆ ಇದನ್ನ ಅನುವಾದ ಮಾಡಿದವ್ರು ಕೂಡ ಮಂತ್ರಿಗಳ ಪೈಕಿನೇ ಒಬ್ರು ಮಾಡಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಎನ್ನ ಅನುಮಾನ ನನಗೆ ಅವ್ರು ಮಾಡಿದಾರೋ ಇಲ್ವೋ ಅಂತ ಈಗಲೂ ಕೂಡ. ಯಾಕೆಂದ್ರೆ ರಾಜಕಾರಣದಲ್ಲೇ ಮುಳುಗಿರುವಂತಹ ವ್ಯಕ್ತಿಗಳು ಇವತ್ತು ಇಂಥ ಒಂದು ಉತ್ತಮವಾದಂತಹ ನುಡಿಮುತ್ತು, ಇಂದಿರಾ ಗಾಂಧಿ ಆಯ್ದ ನುಡಿಮುತ್ತುಗಳು ಇವತ್ತು ಬಿಡುಗಡೆ ಆಯ್ತು. ಈ ಒಂದು 108ನೇ ಈ ಸಂದರ್ಭದಲ್ಲಿ ಈ ಪುಸ್ತಕ ಬಹಳ ಉಪಯುಕ್ತ ಅಂತ ನನಗನ್ಸತ್ತೆ. ನೀವು ಓದ್ಲೇಬೇಕಿದ್ನ. ಯಾಕೆಂದ್ರೆ ಒಂದೇ ಒಂದು ಅಕ್ಷರನಾದ್ರೆ ಇದು ಓದೋದಲ್ಲ ಅನ್ನೋಂಗಿಲ್ಲ, ಅಷ್ಟರ ಮಟ್ಟಿಗೆ ಇದಿದೆ ನೋಡಿ. ಹೇಳ್ತಾರ ಅವರು, ಸಾಧನೆ ಅಂದ್ರೇನು, ಜೀವನವೆಂದರೆ ಸಂಘರ್ಷ. ನಾವು ಎಷ್ಟು ಎತ್ತರದ ಗುರಿ ಹೊಂದಿರುತ್ತೇವೋ, ಎಷ್ಟು ದೊಡ್ಡ ಸಾಧನೆ ಮಾಡಲು ಬಯಸುತ್ತೇವೋ, ಅದು ಅಷ್ಟೇ ಶ್ರಮ ಮತ್ತು ತ್ಯಾಗವನ್ನು ನಮ್ಮಿಂದ ಬಯಸುತ್ತದೆ. ಈ ರೀತಿಯಾಗಿ ಪ್ರಾರಂಭ ಆಗುವಂತದ್ದು ಕೊನೆಯ ನುಡಿವರೆಗೂ ಕೂಡ ಮನುಷ್ಯನಿಗೆ ಅತ್ಯಂತ ಬೇಕಾದಂತಹದ್ದು. ರಾಜಕಾರಣಿಯಾಗಿರ್ಬಹುದು, ಸಾಹಿತಿಯಾಗಿರ್ಬಹುದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಬಹುದು, ನಾವು ಏನ್ ಮಾಡ್ಬೋದು ಅನ್ನೋದನ್ನ ಇಂದಿರಾ ಗಾಂಧಿ ಅವರು ಬರ್ದಿರುವಂತಹ ಈ ನುಡಿಮುತ್ತುಗಳನ್ನ ಇವತ್ತು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿರೋರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇದನ್ನ ಬರೆದಂಥವ್ರು, ಪ್ರಿಂಟ್ ಮಾಡದಂಥವ್ರು ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇಂದಿರಾ ಗಾಂಧಿ ಅಂದ್ರೆ ನಮ್ಮ ಹಳ್ಳಿ ಕಡೆ ನಾವು ಬೇರೆ ಯಾರು ಗೊತ್ತಿಲ್ಲ ನಮ್ಗೆ. ನಮ್ಮಪ್ಪ ಒಂದ್ಸಾರಿ ಕಿಟಿಕೆ ಬಾಗಿಲು ಎಲ್ಲ ತಂದು ಹಾಕಿದ್ರು. ಇದು ಯಾವ್ದು ಅಂದ್ರೆ ಕಾಂಗ್ರೆಸ್ನಿಂದ ಕೊಟ್ಟಿದ್ದಾರೆ ಅಂದ್ರು. ಒಂದು ಕೋಟ್ ಕೊಟ್ಟಿದ್ರು, ಅವೆಲ್ಲ ನಾವು ತಿರುಗಿಸಿ ಮರಗಿಸಿ ನೋಡಿದ್ವಿ. ಯಾಕೆಂದ್ರೆ ಆಗೆಲ್ಲ ಪಂಚೆ ಒಂದೊಂದು ಶರ್ಟ್ ಎಲ್ಲ ಕೊಟ್ರು. ಯಾರಪ್ಪ ಕೊಟ್ಟಿದ್ದು ಅಂದ್ರೆ ಎಲ್ಲ ಕಾಂಗ್ರೆಸ್ನವ್ರು ಬೇಟ ಅಂತಂದ್ರು. ಅಂದ್ರೆ ಎಲ್ರ ಮನೆಗಳಿಗೂ ನಮಗೆ ಆ ಊರಿನಲ್ಲಿ 60 ಮನೆ ಇದ್ದು ನಮ್ಮ ತಂಗ್ಲಿ ಅಂತ. ಎಲ್ರು ಇಂದಿರಾ ಗಾಂಧಿ ಏನು ಎಂಥ ಒಂದು ಹೆಸರು ಅಂದ್ರೆ ಯಾವುದೋ ದೇವತೆ ಆಕಾಶದಿಂದ ಇಳಿದು ಬಂದಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಇಂದಿರಾ ಗಾಂಧಿಯನ್ನ ಪ್ರೀತಿ ಮಾಡ್ತೀವಿ. ಇವತ್ತಿಗೂ ಕೂಡ ನಮ್ಮ ಜನ, ಬಹಳ ಜನ, ಯಾರಿಗೂ ನೀವು ಬೇಕಾದ ತಲೆ ಹೋಗ್ಲಿ, ಅವ್ರು ಕಾಂಗ್ರೆಸ್ ಬಿಟ್ಟು ಬೇರೆ ಮಾತಾಡೋದಿಲ್ಲ. ಯಾಕೆಂದ್ರೆ ಇವ್ರು ಹಾಕಿದಂತ ತಳಹದಿ ಆ ರೀತಿ ಅಂತ ಒಂದು ಫೌಂಡೇಶನ್ ಹಾಕೋಗಿದ್ದಾರೆ. ಸರ್ ಫಸ್ಟ್ ಮಾತಾಡಿದ ವಿನಯ್ ಕುಮಾರ್ ಸೊರಕೆ ಅವ್ರು ಹೇಳ್ತಾ ಇದ್ರು, ಹೇಗೆ ಕೇವಲ 35 ಕೋಟಿ ಇದ್ದಂತ ಜನ ಎಷ್ಟು ಕಡು ಬಡತನದಲ್ಲಿದ್ರು, ಎಂಥ ಒಂದು ದುರಂತ ಸ್ಥಿತಿಲಿದ್ವಿ, ಮೂಢನಂಬಿಕೆ ಇತ್ತು, ಈ ದೇಶವನ್ನ ಅನಿಷ್ಟ ಕಾಡ್ತಾ ಇತ್ತು. ಹೆಣ್ಣು ಮಕ್ಕಳು ಅಂದ್ರೆ ಒಂದು ಪಶುಗಿಂತಲೂ ಕಡೆ ಅನ್ನೋಂಗಿತ್ತು. ಒಬ್ಬ ದಲಿತ ಅಂದ್ರೆ ಮುಟ್ಟಿಸ್ಕೋಬಾರ್ದು, ಏನಾದ್ರು ಓದಿದ್ರೆ ಕಿವಿಗೆ ಕಾದ ಸೀಸವನ್ನ ಸುರುವಂತ ಕಾಲ ಇತ್ತು. ಆ ಕಾಲದಿಂದ ನಾವು ಇವತ್ತು 21ನೇ ಶತಮಾನಕ್ಕೆ ಬಂದಿದ್ದೀವಿ. ಇವತ್ತು ನಮಗೆ ಇಂಥ ಪುಸ್ತಕಗಳು ಓದಕ್ ಸಿಗ್ತಾ ಇದ್ದಾವೆ, ಇಂಥ ಒಳ್ಳೆಯ ರಾಜ್ಯ ಆಳುವವರು ಸಿಗ್ತಾ ಇದ್ದಾರೆ. ಇದು ಕೂಡ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಪ್ರಜೆಗಳ ಮೇಲೆ ಬಹಳ ಜವಾಬ್ದಾರಿ ಇದೆ. ನನಗೆ ತಾವು ಈ ಕರೆಸಿ, ನಾನು ಎಲ್ಲೋ ಕಳೆದು ಹೋಗಿರ್ತೀವಿ ನಾವು, ಅಂಥದ್ರಲ್ಲಿ ನಮ್ಮನ್ನು ನೆನಪಿಸ್ಕೊಂಡು ತಾವು ಇಂಥ ಒಂದು ಪ್ರಶಸ್ತಿಯನ್ನ ಕೊಡಮಾಡಿದೀರಾ. ಇದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲಾ ಗಣ್ಯರಿಗೆ ನಾನು ವಂದಿಸ್ತಾ ಇದ್ದೇನೆ. ಮತ್ತು ಈ ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷರಿದ್ದಾರೆ, ಈ ಪಕ್ಷದವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಇನ್ನೂ 300 ಜನ ಸೇರೋರು ಇದ್ದಾರೆ ಸರ್. ದಯವಿಟ್ಟು ಮುಂದಿನ ತಿಂಗಳಲ್ಲಿ ತಾವು ಅವರನ್ನು ಸೇರಿಸ್ಕೊಳ್ಳಿ. ನಾನು ಪಾರ್ಟಿಗೆ ಸೇರಿಸ್ತಾ ಇರ್ತೀನಿ ಅಷ್ಟೇ, ನಾನು ಸೇರ್ಲೇಬೇಕಂತಿಲ್ಲ. ಯಾಕೆಂದ್ರೆ ನಾವ್ ಎಲ್ಲಿದ್ರು ಏನೋ ಪ್ರೀತಿ ಇರ್ತದೆ, ಆದ್ರೆ ಸೇರಿಸ್ತೇವೆ ಸರ್. ಅವರನ್ನ ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಏನ್ ತಪ್ಪಾಗಿದೆ ಅಂದ್ರೆ ಅಲಕ್ಷ್ಯ ಮಾಡುವಂತದ್ದು. ಯಾರು ಬಂದ್ರೆ ಅವರು ಬಿಜೆಪಿಯವ್ರು ಏನ್ ಮಾಡ್ತಾರೆ, ಕೆಲಸ ಮಾಡಲ್ಲ, ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಆದ್ರೆ ನೀವು ಕೆಲಸ ಮಾಡ್ತೀರಾ, ಆದ್ರೆ ಒರಟೊರಟಾಗಿ ಮಾತಾಡ್ತೀರಾ. ಅದ್ ಬೇಡ ಸರ್. ದಯವಿಟ್ಟು ಬಹಳ ಪ್ರೀತಿಯಿಂದ ಮಾತಾಡ್ಸಿ, ಅಂದ್ರೆ ಕೆಲಸ ಮಾಡ್ಕೊಡಿ. ನನಗೆ ಜೀವರಾಜ್ ಅವ್ರು ಹಂಗೆ ಮಾಡೋರು, ಬಾಮ್ಮ ಅಂತ ಕೂರಿಸಿ ಮೇಲ್ಗಡೆ ಅವ್ರ ತಾಯಿ ಹತ್ರ ದೋಸೆ ತಿನ್ನಮ್ಮ, ಇಡ್ಲಿ ತಿನ್ನಮ್ಮ ಅನ್ನೋರು. ನನ್ ಕೆಲಸಗಳೇ ಆಗ್ತಿರ್ಲಿಲ್ಲ. ಆಳ್ವ ಅವ್ರಿಗೆ ಹೇಳ್ತಿದ್ದೆ, ಸಾರ್ ನೀವು ತಿನ್ನಿಸ್ತೀರಾ, ಹಂಗೆ ಕಳಿಸ್ಬಿಡ್ತೀರಾ, ಕೆಲಸ ಹೆಂಗ್ ಸರ್ ಅಂತ. ಹಾಗೆ ತಾವು ದಯವಿಟ್ಟು ಒಳ್ಳೆ ಮಾತಾಡೋದ್ರ ಜೊತೆಗೆ ಕೆಲಸಗಳು ಮಾಡಿ. ನೀವೇನು ದುಡ್ಡು ಕೊಡೋದು ಬೇಡ ಸರ್, ಓಟ್ ಕೊಡ್ತಾರೆ ಜನ. ದಯವಿಟ್ಟು ಅಷ್ಟು ಮಾಡಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.